ಅಮೆರಿಕ ಅಂದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ? ಅಭಿವೃದ್ಧಿ ಹೊಂದಿದಂತಹ ದೇಶ, ಡೆವಲಪ್ಡ್ ಟೆಕ್ನಾಲಜಿ. ಅಂಡ್ ಈಗೀಗ ಟ್ರಂಪ್ ಅವರ ವಿಚಿತ್ರ ವರ್ತನೆ ನೋಡಿದ ಮೇಲೆ ಅಮೆರಿಕ ಅಂದ ತಕ್ಷಣ ಟ್ರಂಪ್ ಅವರು ನೆನಪಾಗಬಹುದು. ಆದರೆ ಅಮೆರಿಕ ದೊಡ್ಡಣ್ಣ, ಆ ಅಣ್ಣ, ಈ ಅಣ್ಣ ಅಂತ ಏನೆಲ್ಲ ಕರೆದ್ರೂ ಕೂಡ ಅಲ್ಲಿನ ಚುನಾವಣಾ ವ್ಯವಸ್ಥೆಯನ್ನು ನೀವು ನೋಡಿಬಿಟ್ರೆ ಏನಪ್ಪಾ ಈ ದೇಶದಲ್ಲಿ ಹಿಂಗೆಲ್ಲ ಆಗುತ್ತಾ ಅಂತ ಶಾಕ್ ಆಗಿಬಿಡ್ತೀರಾ. ಏನು ಯಾಕೆ ಅಂತ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಿ ಟಿವಿ ವಿಕ್ರಮ, ನಾನು ಮುಮ್ತಾಜ್ ಅಬ್ದುಲ್ ನಲ್ಲೇರ್ಕ. ನೀವು ಇನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರ, ಅಮೆರಿಕದಲ್ಲಿ ಮತದಾನವನ್ನು ಮಾಡೋದಕ್ಕೆ ಒಂದು ವೋಟರ್ ಐ ಡಿ ಕೂಡ ಇಲ್ಲ ಅಂತಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಒಂದು ರಾಷ್ಟ್ರೀಯ ಗುರುತಿನ ಚೀಟಿ ಇಲ್ಲ ಅಲ್ಲಿ. ಈಗ ನಮ್ಮ ಭಾರತದಲ್ಲಿ ಒಂದು ದಿನ ಮತದಾನ ನಡೆದ್ರೆ ನೆಕ್ಸ್ಟ್ ಡೇ 12 ಗಂಟೆ ಒಳಗೆ ಆ ಚುನಾವಣೆಯ ರಿಸಲ್ಟ್ ಬಂದ್ಬಿಡುತ್ತೆ, ಹೌದಲ್ವೋ? ಬಟ್ ಅಮೆರಿಕದಲ್ಲಿ ಹಾಗಲ್ಲ. ಇವತ್ತು ಮತದಾನ ನಡೆದ್ರೆ ಕನಿಷ್ಠ ಅಂತಂದ್ರೂ 2 ತಿಂಗಳು ಬೇಕು ರಿಸಲ್ಟ್ ಬರೋದಕ್ಕೆ. ವಿಶ್ವದ ದೊಡ್ಡಣ್ಣ. ಆದರೆ ಅದೇ ದೊಡ್ಡಣ್ಣನ ಮುಂದುವರಿದ ದೇಶದ ಹಣೆ ಬರಹ ಇದು. ಆಯ್ತು, ಅದೆಲ್ಲ ಸರಿ. ಈಗ ಯಾಕೆ ಅಮೆರಿಕದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಅದಕ್ಕೆ ಕಾರಣ ಡೊನಾಲ್ಡ್ ಟ್ರಂಪ್ ಅವ್ರು ಮಾಡಿರುವಂಥ ಒಂದೇ ಒಂದು ಟ್ವೀಟ್. ನಮ್ಮ ಚುನಾವಣಾ ವ್ಯವಸ್ಥೆ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಷ್ಟು ಫಿದಾಗಿಬಿಟ್ಟಿದ್ದಾರೆ ಅಂತಂದ್ರೆ ಭಾರತವನ್ನು ಹಾಡಿ ಹೊಗಳ್ಬಿಟ್ಟಿದ್ದಾರೆ. ಹಾಗಿದ್ರೆ ಟ್ರಂಪ್ ಟ್ವೀಟಲ್ಲಿ ಅಂಥದ್ದು ಏನಿತ್ತು ಹೇಳ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ನಾನು ಇಂಗ್ಲೀಷಲ್ಲಿ ಇರುವಂಥದ್ದನ್ನು ಒಂದು ಬಾರಿ ಓದ್ತೀನಿ, ಆಮೇಲೆ ಅದರ ಕನ್ನಡ ಟ್ರಾನ್ಸ್ಲೇಷನ್ ಅನ್ನು ಹೇಳ್ತೀನಿ. Earlier this month, India's Chief Election Commissioner Ganesh Kumar asked our administration, how can you have election in the US without a valid photo ID? India's last election had 64 crore 60 lakh voters, less than 1% voted by mail, and every single voter had to have a valid photo identity document. We need to pass the Save America Act now. ಪ್ರೆಸಿಡೆಂಟ್ ಡೊನಾಲ್ಡ್ ಜೆ ಟ್ರಂಪ್. ಅಂದರೆ ಈ ತಿಂಗಳ ಆರಂಭದಲ್ಲಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ನಮ್ಮ ಅಧಿಕಾರಿಗಳಿಗೆ ಹೇಳ್ತಾರೆ, ಫೋಟೋ ಗುರುತಿನ ಚೀಟಿ ಇಲ್ಲದೆ ಅಮೆರಿಕದಲ್ಲಿ ಚುನಾವಣೆ ಹೆಂಗೆ ನಡೆಯುತ್ತೆ? ಕಳೆದ ಚುನಾವಣೆಯಲ್ಲಿ ಭಾರತದಲ್ಲಿ 64 ಕೋಟಿ ಮತದಾರರಿದ್ರು, 1% ಕಡಿಮೆ ಜನ ಅಂಚೆ ಮೂಲಕ ಮತವನ್ನು ಚಲಾವಣೆ ಮಾಡಿದ್ರು. ಪ್ರತಿ ಮತದಾರರು ಫೋಟೋ ಗುರುತಿನ ಚೀಟಿಯನ್ನು ಹೊಂದಿರಬೇಕು. ಹೀಗಾಗಿ ನಾವು ಈಗಲೇ ಸೇವ್ ಅಮೆರಿಕ ಆಕ್ಟ್ ಅನ್ನ ಅಂಗೀಕಾರ ಮಾಡಬೇಕಾಗಿದೆ. ಈ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಈ ಸೇವ್ ಅಮೆರಿಕ ಆಕ್ಟ್ ಅಂದ್ರೆ ಏನನ್ನುವಂಥದ್ದನ್ನ ಆಮೇಲೆ ಹೇಳ್ತೀನಿ. ಅದಕ್ಕೂ ಮೊದಲು ಇಲ್ಲಿ ಟ್ರಂಪ್ ನಮ್ಮ ಚುನಾವಣಾ ವ್ಯವಸ್ಥೆ ಬಗ್ಗೆ ಫಿದಾ ಆಗಿದ್ದು ಯಾಕೆ ಅಂತಂದ್ರೆ ಇದೇ ಕಾರಣಕ್ಕೆ. ಅಮೆರಿಕದಲ್ಲಿ ಚುನಾವಣೆ ನಡೆಸೋದಕ್ಕೆ ಒಂದು ಸರಿಯಾದ ವ್ಯವಸ್ಥೆನೇ ಇಲ್ಲ. ಈಗ ನೋಡಿ, ಭಾರತದಲ್ಲಿ ನಮ್ಮ ಚುನಾವಣಾ ಆಯೋಗ ಇದೆ. ಅದು ಚುನಾವಣೆ ಯಾವಾಗ ನಡೆಯುತ್ತೆ, ಯಾವಾಗ ದಿನಾಂಕದಂದು ನಡೆಯುತ್ತೆ, ಯಾವಾಗ ಫಲಿತಾಂಶ ಬರುತ್ತೆ, ಎಲ್ಲವನ್ನು ನೋಡ್ಕೊಳ್ಳುತ್ತೆ. ಆದರೆ ಅಮೆರಿಕದಲ್ಲಿ ನಮ್ಮಲ್ಲಿರೋ ಚುನಾವಣಾ ಆಯೋಗದ ಹಾಗೆ ಒಂದು ವ್ಯವಸ್ಥೆನೇ ಇಲ್ಲ. ಅಲ್ಲಿ ಚುನಾವಣೆ ನಡೆಸೋದು ಯಾರು ಗೊತ್ತಾ? ಅಲ್ಲಿನ ರಾಜ್ಯ ಸರ್ಕಾರ ಹಾಗೆ ಸ್ಥಳೀಯ ಆಡಳಿತ. ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಿರಬೇಕು, ಅಮೆರಿಕದಲ್ಲಿ ನಮ್ಮ ಹಾಗೆ ಇವನ್ EVM ಕೂಡ ಇಲ್ಲ. ಅಲ್ಲಿ ಏನಿದ್ರು ಬ್ಯಾಲೆಟ್ ಪೇಪರ್ ವೋಟಿಂಗ್. ಅಲ್ಲಿ ಭಾರತದಲ್ಲಿ ಇರೋ ಹಾಗೆ ವೋಟರ್ ID ಇಲ್ಲ. ಅಲ್ಲಿನ 50 ರಾಜ್ಯಗಳ ಪೈಕಿ ಒಂದೊಂದು ರಾಜ್ಯದಲ್ಲೂ ಒಂದೊಂದು ರೂಲ್. ಕೆಲವು ರಾಜ್ಯಗಳಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಅನ್ನು ತೋರಿಸಿ ವೋಟ್ ಹಾಕ್ತಾರೆ, ಇನ್ನು ಕೆಲವು ರಾಜ್ಯಗಳಲ್ಲಿ ಪಾಸ್ಪೋರ್ಟ್ ತೋರಿಸಿ ವೋಟ್ ಹಾಕ್ತಾರೆ, ಇನ್ನು ಕೆಲವು ರಾಜ್ಯದಲ್ಲಿ ಯಾವುದೇ ದಾಖಲೆಯನ್ನು ತೋರಿಸದೆ ವೋಟನ್ನು ಹಾಕಬಹುದು. ಒಂಥರ ವಿಚಿತ್ರ ಚುನಾವಣಾ ವ್ಯವಸ್ಥೆ ಅವರದ್ದು. ನೋಡಿ, ನಮ್ಮಲ್ಲಿ ಅಂಚೆ ಮತದಾನ ಎಷ್ಟಾಗತ್ತೆ? ಅಬ್ಬಬ್ಬ ಅಂತಂದ್ರು ಒಂದು 2%. ಈಗ ನಿಮಗೊಂದು ಡಾಟಾವನ್ನು ಕೊಡ್ತೀನಿ ನೋಡಿ. ಕಳೆದ ಬಾರಿ ಭಾರತದಲ್ಲಿ 64 ಕೋಟಿ 64 ಲಕ್ಷ ವೋಟಿಂಗ್ ಆಗಿದೆ. ಅದರಲ್ಲಿ ಅಂಚೆ ಮತದಾನ ಆಗಿದೆ ಎಷ್ಟು? ಜಸ್ಟ್ 42,81,000. ಅಂದರೆ 1%ಗಿಂತ ಕಡಿಮೆ, ಹೌದಾ? ಬಟ್ ಅದೇ ಅಮೆರಿಕದಲ್ಲಿ ನೀವು ನೋಡಿದ್ರೆ ಕಳೆದ ಬಾರಿ ಅಮೆರಿಕದಲ್ಲಿ 15 ಕೋಟಿ 8 ಲಕ್ಷ ಮತದಾನ ಆಯಿತು. ಬಟ್ ಅದರಲ್ಲಿ 4 ಕೋಟಿ 77 ಲಕ್ಷ ಪೋಸ್ಟಲ್ ವೋಟಿಂಗ್ ಆಗಿದೆ. ಅಂದರೆ ಆಲ್ಮೋಸ್ಟ್ 30% ಅಷ್ಟು ಪೋಸ್ಟಲ್ ವೋಟಿಂಗ್ ಆಗತ್ತೆ. ಸೊ ಟ್ರಂಪ್ ಹೇಳೋದೇ ಇದನ್ನ, ಅಂಚೆ ಮತದಲ್ಲಿ ಅಕ್ರಮ ಆಗತ್ತೆ, ಯಾರು ಬೇಕಾದ್ರಲ್ಲಿ ವೋಟನ್ನು ಹಾಕಿಬಿಡ್ತಾರೆ. ಸೊ ನಾವು ಆ ಒಂದು ಕಾರಣಕ್ಕೋಸ್ಕರ ಸೇವ್ ಅಮೆರಿಕ ಆಕ್ಟ್ ಅನ್ನು ತರಬೇಕು ಅಂತ ಟ್ರಂಪ್ ಹೇಳ್ತಾ ಇರುವಂಥದ್ದು. ವೀಕ್ಷಕರಲ್ಲಿ, ಟ್ರಂಪ್ ಕೇವಲ ನಮ್ಮ ವೋಟಿಂಗ್ ವ್ಯವಸ್ಥೆ ಬಗ್ಗೆ ಮಾತ್ರ ಅಲ್ಲ, SIR ಬಗ್ಗೆ ಕೂಡ ಫಿದಾಗಿಬಿಟ್ಟಿದ್ದಾರೆ.
ನಮ್ಮಲ್ಲಿ ಹೇಗೆ ವೋಟಿಂಗ್ ಶುದ್ಧೀಕರಣಕ್ಕೆ SIR ಮಾಡ್ತಾ ಇದೀವೋ ಹಾಗೆ ಅಮೆರಿಕದಲ್ಲೂ ಕೂಡ SIR ಆಗಬೇಕನ್ನುವಂಥದ್ದು ಈಗ ಟ್ರಂಪ್ ಅವರ ವಾದ. ರಾಹುಲ್ ಆ್ಯಂಡ್ ಕಾಂಗ್ರೆಸ್ ಗ್ಯಾಂಗ್ಗೆ ಪಾಪ ಇದನ್ನೆಲ್ಲ ನೋಡಿ ಎಷ್ಟು ನಿರಾಸೆ ಆಗ್ತಾ ಇರ್ಬೋದಲ್ವಾ. ನಾವು ನೋಡಿದ್ರೆ ಇಲ್ಲಿ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ, SIR ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಬೊಬ್ಬೆಯನ್ನ ಹಾಕ್ತಾ ಇದ್ದೀವಿ. ಇವ್ರುಗಳು ನೋಡಿದ್ರೆ ಯಾರ್ಯಾರೋ ಬಂದು ಭಾರತವನ್ನು ಹೊಗಳ್ತಾ ಇದ್ದಾರಲ್ಲಪ್ಪ, ಏನಿದು, ನಾವು ಏನು ಪ್ರೊಪಗ್ಯಾಂಡ ಮಾಡಿದ್ರು ನಮಗೆ ಉಲ್ಟ ಹೊಡಿತಾ ಇದೆಯಲ್ವಾ, ಯಾವುದು ವರ್ಕೇ ಆಗ್ತಾ ಇಲ್ವಲ್ಲ ಅಂತ ಪಾಪ ಟೆನ್ಷನ್ ಅಂತೂ ಆಗ್ತಾ ಇರತ್ತೆ. ಇರ್ಲಿ ಬಿಡಿ ವೀಕ್ಷಕರೀಗ ಟ್ರಂಪ್ ಹೇಳಿದಂತಹ ಈ ಸೇವ್ ಅಮೆರಿಕಾ ಆಕ್ಟ್ ಅಂದ್ರೆ ಏನನ್ನುವಂಥದ್ದನ್ನು ನೋಡೋಣ. ಈ ಕಾನೂನಿನ ಪ್ರಕಾರ ಎಲ್ಲರೂ ಈ ಭಾರತದಲ್ಲಿ ಈಗ ಇದೆಯಲ್ವೇನು ಫೋಟೋ ಇರುವಂಥ ಒಂದು ವೋಟರ್ ID ಅದನ್ನು ಪಡ್ಕೊಳ್ಬೇಕು. ಸೊ ಈ ವೋಟರ್ ID ಪಡ್ಕೊಳ್ಬೇಕು ಅಂತಂದರೆ ಅಮೆರಿಕದ ನಾಗರಿಕ ಅನ್ನುವಂತಹ ದಾಖಲೆಯನ್ನು ಕೊಡಬೇಕು. ಸೊ ಆಗ ಅಕ್ರಮ ವಲಸಿಗರಿಗೆ ನಾವು ಸುಲಭವಾಗಿ ಗೇಟ್ ಪಾಸನ್ನು ಕೊಡ್ಬೋದು. ಅಷ್ಟೇ ಅಲ್ಲ, ಈ ಕಾನೂನು ಬಂದು ಬಿಟ್ಟರೆ ಎಲ್ಲರೂ ಮತಗಟ್ಟೆಗೆ ಹೋಗಿ ವೋಟನ್ನು ಹಾಕಬೇಕಾಗತ್ತೆ. ಈ ಯಾರು ಸೇನೆಯಲ್ಲಿ ಇದ್ದಾರೋ ಅಥವಾ ಅನಾರೋಗ್ಯ ಪೀಡಿತರಿದ್ದಾರೋ, ದಿವ್ಯಾಂಗರಿದ್ದಾರೋ, ಪ್ರವಾಸದಲ್ಲಿದ್ದಾರೋ ಅವರು ಮಾತ್ರ ಅಂಚೆ ಮತದಾನವನ್ನು ಮಾಡಬಹುದು. ಸೊ ಆ ಮೂಲಕ ಅಂಚೆ ಮತದಾನ ಕಡಿಮೆ ಆಗುತ್ತೆ, ಆಗ ಅಕ್ರಮ ಮತದಾನವನ್ನು ತಡೆಗಟ್ಟಬಹುದನ್ನುವಂಥದ್ದು ಟ್ರಂಪ್ ಲೆಕ್ಕಾಚಾರ. ಬಟ್ ನಮ್ಮಲ್ಲಿರೋ ಹಾಗೆ ಅಲ್ಲೂ ವಿಪಕ್ಷ ಇದಕ್ಕೆ ವಿರೋಧವನ್ನು ಮಾಡ್ತಾ ಇದ್ದಾವೆ. ನಮ್ಮಲ್ಲಿ ಆಗಲೇ ಹೇಳಿದ ಹಾಗೆ ಈ SIRಗೆ ವಿರೋಧ ಮಾಡಲ್ವಾ, ಹಾಗೆ ಅಲ್ಲೂ ಕೂಡ ಈ ಕಾಯ್ದೆ ಬಂದುಬಿಟ್ರೆ ನಾಗರಿಕರ ಮತದಾನ ಹಕ್ಕಿಗೆ ಧಕ್ಕೆ ಆಗಿಬಿಡುತ್ತೆ ಅಂತ ವಿಪಕ್ಷಗಳು ಜೋರಾಗಿ ವಿರೋಧವನ್ನು ಮಾಡ್ತಾ ಇವೆ ಅಂತ ಇರಲಿ. ವೀಕ್ಷಕರಿಗೆ ಒಂದು ಕ್ಷಣಕ್ಕೆ ಈ ರಾಜಕೀಯ ಲೆಕ್ಕಾಚಾರ ಎಲ್ಲವನ್ನು ಕೂಡ ಬದಿಗಿಟ್ಟು ಟ್ರಂಪ್ ಹೇಳಿಕೆಯನ್ನು ಮಾತ್ರ ಗಮನ ಇಟ್ಟು ನೋಡಿ. ಭಾರತದ ಚುನಾವಣಾ ವ್ಯವಸ್ಥೆ ಬಗ್ಗೆ ಒಂದು ಮುಂದುವರಿದ ದೇಶ ಮೆಚ್ಚುಗೆಯ ಮಾತುಗಳನ್ನು ಆಡುತ್ತೆ ಅಂತಂದ್ರೆ ಇದು ನಮ್ಮ ಪಾಲಿಗೆ ಎಂತಹ ಹೆಮ್ಮೆ ಅಲ್ವಾ, ಎಂತಹ ಗೌರವದ ವಿಚಾರ ಅಲ್ವಾ. ನಮ್ಮ ಮುಖ್ಯ ಚುನಾವಣಾ ಆಯುಕ್ತರಾದಂತಹ ಜ್ಞಾನೇಶ್ ಕುಮಾರ್ ಅವರ ಹೆಸರನ್ನ ಉಲ್ಲೇಖ ಮಾಡಿ ಟ್ರಂಪ್ ಒಂದು ಟ್ವೀಟ್ ಅನ್ನ ಮಾಡ್ತಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ ಏನೋ ಪಾಸಿಟಿವ್ ಅಲ್ಲಿ ಇರಬೇಕಲ್ವಾ. ಸುಮ್ಮನೆ ಏನು ಅವರು ಟ್ವೀಟ್ ಅನ್ನು ಮಾಡಲ್ಲ ಅಥವಾ ಹೇಳಲ್ಲ. ಬಟ್ ಏನು ಮಾಡೋದು, ನಮ್ಮ ದೇಶದಲ್ಲಿ ನೋಡಿದ್ರೆ ಅದೇ ಜ್ಞಾನೇಶ್ ಕುಮಾರ್ ಅವರ ಬಗ್ಗೆ ವಿಪಕ್ಷದವರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ, ಬಾಯಿಗೆ ಬಂದ ಹಾಗೆ ಆರೋಪವನ್ನು ಮಾಡ್ತಾರೆ. ಈಗ ನೋಡಿ, ಕಾಂಗ್ರೆಸ್ ಸಂಸದ ಪವನ್ ಖೇರಾ ಟ್ರಂಪ್ ಟ್ವೀಟ್ ಅನ್ನು ನೋಡಿ ಏನು ಹೇಳ್ತಾ ಇದ್ದಾರೆ, ಈ ಜ್ಞಾನೇಶ್ ಕುಮಾರ್ ಅವರನ್ನು ಅಮೆರಿಕಾಗೆ ಕರ್ಕೊಂಡು ಹೋಗ್ಬಿಡಿ, ಅವರನ್ನು ಅಮೆರಿಕಾದಲ್ಲಿ ಇಟ್ಕೊಂಡ್ಬಿಡಿ, ಮುಂದಿನ ದಿನಗಳಲ್ಲಿ ನಮ್ಮ EVM ಯಂತ್ರಗಳನ್ನು ಕೂಡ ನೀವು ತಗೊಂಡು ಹೋಗ್ಬಿಡಿ, ಕಳಿಸ್ಕೊಡ್ತೀವಿ. ಏನಿದು, ಒಂದು ದೇಶದ ಅಧ್ಯಕ್ಷ ನಮ್ಮ ದೇಶದ ಚುನಾವಣಾ ವ್ಯವಸ್ಥೆ ಬಗ್ಗೆ ಹೊಗಳಿದ್ರು ಕೂಡ ಇವರಿಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಇವರು ಟೀಕೆಯನ್ನ ಮಾಡ್ತಾರೆ ಅಂತಂದ್ರೆ ಬಹುಶಃ ಇವರ ಬಗ್ಗೆ ಜಾಸ್ತಿ ಬಿಡಿಸಿ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ತೀನಿ. ಸರಿಯಾಗಿ ನೋಡಿದ್ರೆ ಟ್ರಂಪ್ ಹೊಗಳಿದ್ದು ನಮ್ಮ ದೇಶದ ಪಾಲಿಗೆ ಹೆಮ್ಮೆ. ಇದೇ ಟ್ರಂಪ್ ನಾನೇ ಅಮೆರಿಕ ಪಾಕಿಸ್ತಾನ ಯುದ್ಧವನ್ನು ನಿಲ್ಲಿಸಿದ್ದು ಅಂತಂದಾಗ ಆಗ ಕಾಂಗ್ರೆಸ್ ಅದಕ್ಕೆ ಖುಷಿ ಪಡ್ತು. ಮೋದಿ ಸರ್ಕಾರಕ್ಕೆ ಬಾಯಿಗೆ ಬಂದ ಹಾಗೆ ಬೈಯೋದಕ್ಕೆ ಒಂದು ಚಾನ್ಸ್ ಸಿಕ್ಕಿತಲ್ವಾ. ಸೊ ಅವಾಗ ಟ್ರಂಪ್ ಹೇಳಿದ್ದು ಇವರಿಗೂ ಖುಷಿಯಾಗಿತ್ತು. ಬಟ್ ಈಗ ಅದೇ ಟ್ರಂಪ್ ಮೋದಿ ಅವರಿಗೆ ಅಂತಲ್ಲ, ನಮ್ಮ ದೇಶದ ಚುನಾವಣಾ ವ್ಯವಸ್ಥೆಯನ್ನು ಹೊಗಳಿದ್ರು ಕೂಡ ಕಾಂಗ್ರೆಸ್ಸಿಗೆ ಆಗಲ್ಲ. ಕಾಂಗ್ರೆಸ್ಸಿಗೆ ಅದನ್ನು ಆಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಒಟ್ಟಲ್ಲಿ ದೇಶದ ಬಗ್ಗೆ, ಮೋದಿಜಿಯವರ ಬಗ್ಗೆ ಯಾರು ಒಳ್ಳೆಯದು ಮಾತಾಡೋ ಹಾಗೂ ಇಲ್ಲ, ಒಳ್ಳೆಯದನ್ನು ಅಪ್ರಿಷಿಯೇಟ್ ಮಾಡೋ ಹಾಗೂ ಇಲ್ಲ ವಿಪಕ್ಷದ ಪ್ರಕಾರ. ಅಂದರೆ ಅವರಿಗೆ ಅದು ಇಷ್ಟ ಆಗಲ್ಲ. ವೀಕ್ಷಕರೇ, ವಿದೇಶಗಳು ಭಾರತದ ಚುನಾವಣಾ ವ್ಯವಸ್ಥೆ EVM ಬಗ್ಗೆ ಹಾಡಿ ಹೊಗಳುತ್ತೆ. ಆದರೆ ನಮ್ಮ ದೇಶದಲ್ಲಿ ವಿಪಕ್ಷ ನಾಯಕರದು ಮಾತ್ರ ಆರೋಪದ ಮೇಲೆ ಆರೋಪ. ಇವರು ಚುನಾವಣೆ ಗೆದ್ರೆ ಚುನಾವಣಾ ಆಯೋಗ ಸರಿಯಾಗಿರುತ್ತೆ, EVM ಸರಿಯಾಗಿರುತ್ತೆ. ಅದೇ ಮೋದಿಜಿ ಗೆದ್ರೆ, ಅದೇ BJP ಗೆದ್ರೆ ಅಯ್ಯೋ ಮುಗಿದು ಹೋಯ್ತು, EVM ಸರಿ ಇಲ್ಲ, ಚುನಾವಣಾ ವ್ಯವಸ್ಥೆನೂ ಸರಿ ಇಲ್ಲ, EVM ಹ್ಯಾಕ್ ಮಾಡಿಬಿಟ್ಟಿದ್ದಾರೆ. 2014ರಲ್ಲಿ ಮೋದಿಜಿ ಮೊದಲ ಬಾರಿಗೆ ಗೆದ್ರಲ್ವಾ, ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತಲ್ವಾ. ಅವತ್ತು ರಾಹುಲ್ ಇಟಲಿಯಿಂದ ಹಿಡಿದು ವಿಪಕ್ಷದವರು ಎಲ್ಲರೂ ಹೇಳಿದ್ದೇನು, ಇದು EVM ಗೆಲುವು, ಇದು ಮೋದಿಜಿ ಗೆಲುವು ಅಲ್ಲ. ಕಾಂಗ್ರೆಸ್ ನಾಯಕರು ಯಾವತ್ತೂ ಕೂಡ ತನ್ನ ಸೋಲನ್ನು ಒಪ್ಕೊಳ್ಳಲ್ಲ. ಅದಾಯ್ತಾ. ನೆಕ್ಸ್ಟ್ 2019ರಲ್ಲಿ BJP ಗೆಲ್ತು. ಆವಾಗಲೂ ಸೇಮ್ ಇದೇ ಹೇಳಿಕೆ ರಿಪೀಟ್ ಆಯಿತು. ಇದು BJP ಗೆಲುವಲ್ಲ, ಇದು ಮೋದಿಜಿ ಗೆಲುವಲ್ಲ, ಇದು EVM ಗೆಲುವು, ಚುನಾವಣಾ ಆಯೋಗದ ಗೆಲುವು, EVM ಹ್ಯಾಕ್ ಆಗಿಬಿಟ್ಟಿದೆ. ನೆಕ್ಸ್ಟ್ 2024ರಲ್ಲಿ ಒನ್ಸ್ ಅಗೇನ್
ಇದು ಮೋದಿಜಿ ಗೆಲುವು ಅಲ್ಲ, ಇದು EVM ಗೆಲುವು. ಎಲ್ಲ ಹೋಗಲಿ, ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ BJP ಗೆಲ್ತಲ್ವಾ, ಆಗಲೂ ಅಷ್ಟೇ ಇದು ಮೋದಿ BJP ಗೆಲುವು ಅಲ್ಲ, ಈ EVM ಹ್ಯಾಕ್ ಆಗಿಬಿಟ್ಟಿದೆ, ಚುನಾವಣಾ ಆಯೋಗದ ಗೆಲುವು ಅಂತ ಬೊಬ್ಬೆ ಹಾಕಿದ್ದು. ಅದೇ ನೀವು ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಈ ರಾಜ್ಯಗಳ ಗೆಲುವಿನ ಬಗ್ಗೆ ಪ್ರಶ್ನೆ ಮಾಡಿ ನೋಡಿ. ಕಾಂಗ್ರೆಸ್ ನಾಯಕರು ಬಾಯೇ ಬಿಡಲ್ಲ, ಒಂದು ಮಾತು ಹೊರಗೆ ಬರಲ್ಲ. ತಮಿಳುನಾಡಲ್ಲಿ ವಿಜಯ್ ಗೆದ್ದಿದ್ದು ಇದೇ ಚುನಾವಣಾ ಆಯೋಗವನ್ನು ಬಳಸ್ಕೊಂಡು, ಇದೇ EVM ಅನ್ನು ಬಳಸ್ಕೊಂಡು, ಹೌದಾ? ಅಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಲ್ವಾ, ಹೆಂಗೆ ಬಂತು? ಇದೇ ಚುನಾವಣಾ ಆಯೋಗ, ಇದೇ EVM, ಅಲ್ಲಿ ಸಮಸ್ಯೆ ಇರಲಿಲ್ಲ. ಎಲ್ಲ ಹೋಗ್ಲಿ, 2014ಕ್ಕೂ ಮೊದಲು ಕಾಂಗ್ರೆಸ್ ತಾನೇ ಗೆಲ್ತಾ ಇದ್ದಿದ್ದು. ಆಗ ಇದೇ ಚುನಾವಣಾ ಆಯೋಗ, ಇದೇ EVM ಎಲ್ಲ ಸರಿ ಇತ್ತು. ಬಟ್ ಮೋದಿ ಅಧಿಕಾರಕ್ಕೆ ಬಂದ ಕೂಡಲೇ ಎಲ್ಲ ಹ್ಯಾಕ್ ಮಾಡಿಬಿಟ್ರು ಮೋದಿಜಿ. ಇದು ಕಾಂಗ್ರೆಸ್ನವರ ಲಾಜಿಕ್, ಗೆಲುವನ್ನು ಸಾಧಿಸೋದಕ್ಕೆ ಆಗದವರ ಲಾಜಿಕ್ ಇದು. ವೀಕ್ಷಕರೇ, ಒಂದಂತೂ ಕ್ಲಿಯರ್, ನಮ್ಮ ದೇಶದ ಚುನಾವಣಾ ವ್ಯವಸ್ಥೆ ಆಗಿರಬಹುದು, EVM ಬಗ್ಗೆ ಆಗಿರಬಹುದು, ಅಮೆರಿಕ ಮಾತ್ರ ಅಲ್ಲ, ಇಡೀ ವಿಶ್ವ ಇವತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ. ಇತ್ತೀಚೆಗೆ ಮೋದಿಜಿ ಇಂಡೋನೇಷ್ಯಾ ಪ್ರವಾಸ ಹೋಗಿದ್ದಾಗ ನಿಮ್ಮ EVM ನಮಗೂ ಬೇಕು ಅಂತ ಅವರು ಒಪ್ಪಂದವನ್ನು ಮಾಡಿಕೊಂಡ್ರು. ಇಂಡೋನೇಷ್ಯಾ ಹಾಗಾದರೆ ಮೊದಲ ದೇಶನ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಭೂತಾನ್ ಕಸ್ಟಮೈಸ್ ಮಾಡಿದಂತಹ ಭಾರತದ EVM ಬಳಕೆ ಮಾಡಿದಂತಹ ಮೊದಲ ದೇಶ ಅವರದ್ದು. ಅದಾದ ನಂತರ ನೇಪಾಳ ಕೂಡ ಪ್ರಾಯೋಗಿಕವಾಗಿ ಭಾರತದ EVM ಅನ್ನು ಬಳಕೆ ಮಾಡಿದೆ. ಇನ್ನು ನಮೀಬಿಯಾ, ಆಫ್ರಿಕನ್ ಕಂಟ್ರಿ, ಇವರು ಭಾರತದಲ್ಲಿ ತಯಾರಾದಂತಹ EVMಗಳನ್ನು ತಮ್ಮ ರಾಷ್ಟ್ರೀಯ ಚುನಾವಣೆಯಲ್ಲಿ ಬಳಕೆ ಮಾಡ್ತಾ ಇದ್ದಾವೆ. ಈಗ ಇಂಡೋನೇಷ್ಯಾ ಕೂಡ EVM ತಂತ್ರಜ್ಞಾನ ಹಂಚಿಕೆಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಇದಿಷ್ಟೇ ಅಲ್ಲ, ಚುನಾವಣಾ ನಿರ್ವಹಣೆ, ಅದೇ ರೀತಿ ತಾಂತ್ರಿಕ ಸಹಕಾರಕ್ಕೋಸ್ಕರ ಭಾರತದ ಚುನಾವಣಾ ಆಯೋಗ ಅಲ್ಬೇನಿಯಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ರಷ್ಯಾ, ದಕ್ಷಿಣ ಆಫ್ರಿಕಾ ಹೀಗೆ 28 ದೇಶಗಳ ಜೊತೆಗೆ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ. ಇದು ಭಾರತದ ಚುನಾವಣಾ ವ್ಯವಸ್ಥೆಯ ತಾಕತ್ತು. ಬಟ್ ಏನು ಮಾಡೋದು ನಮ್ಮ ದೇಶದ ಚುನಾವಣಾ ವ್ಯವಸ್ಥೆಯ ಬಗ್ಗೆ? ಅಂದರೆ ಆ ತಾಕತ್ತು ಇಡೀ ವಿಶ್ವಕ್ಕೆ ಗೊತ್ತಾದರೂ ಕೂಡ ನಮ್ಮದೇ ದೇಶದ ವಿಪಕ್ಷ ನಾಯಕರಿಗೆ ಯಾವತ್ತೂ ಅರ್ಥ ಆಗಿಲ್ಲ, ಅರ್ಥ ಆಗೋದು ಇಲ್ಲ. ಬಹುಶಃ ಯಾವಾಗ ಅರ್ಥ ಆಗಬಹುದು? ಅವರು ಗೆದ್ದಾಗ. ಅಲ್ಲಿವರೆಗೂ ಚುನಾವಣಾ ವ್ಯವಸ್ಥೆನೂ ಸರಿ ಇಲ್ಲ, EVM ಸರಿ ಇಲ್ಲ, ಯಾವುದು ಸಿಸ್ಟಮು ಸರಿ ಇಲ್ಲ. ಅವ್ರು ಗೆದ್ದಾಗ ಎಲ್ಲ ಸರಿ ಇರುತ್ತೆ, ಅವರು ಸೋತಾಗ ಯಾವುದು ಸರಿ ಇಲ್ಲ, ಯಾರೂ ಸರಿ ಇಲ್ಲ. ಇದು ವಿಪಕ್ಷದವರ ಲಾಜಿಕ್. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.